ಸೊ ಹಾಗೆ ಹೊರಟ್ವಿ. ಇನ್ನು ನೋಡೋಣ ನಾವು ಎಲ್ಲಿ ರೀಚ್ ಆಗ್ತೀವಿ, ಹೇಗೆ ರೀಚ್ ಆಗ್ತೀವಿ, ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ. ಸೊ ಲೆಟ್ಸ್ ಗೋ. ನಾವೆಲ್ಲಿಗೆ ಹೋಗ್ತಿದ್ದೀವಿ ಅಂತ ಒಬ್ವಿಯಸ್ಲಿ ನಿಮಗೆ ತಮ್ನೇಲಲ್ಲಿ ಗೊತ್ತಾಗತ್ತಾ, ಅಥವಾ ನಾನು ತಮ್ನೇಲಲ್ಲಿ ಪ್ಲೇಸಿದು ಮೆನ್ಷನ್ ಮಾಡಿದ್ರೆ ನಿಮಗೆ ಸರ್ಪ್ರೈಸ್ ಆಗಿರ್ಬೋದು. ಸೊ ಲೆಟ್ಸ್ ಸಿ. ಇನ್ ಕೇಸ್ ತಮ್ನೇಲಲ್ಲಿ ಮೆನ್ಷನ್ ಮಾಡಿದರೆ ನಿಮ್ಗೆ ಗೊತ್ತಾಗಿರುತ್ತೆ, ಮಾಡಿಲ್ಲ ಅಂತಂದರೆ ಸರ್ಪ್ರೈಸ್. ಸೊ ಲಾಸ್ಟ್ ಇಯರ್ ನಾವು ಧ್ವನಿದು ಬರ್ಡೇಗೆ ಗೋವಾ ಹೋಗಿದ್ವಿ. ಸೊ ಆ್ಯಸ್ ಯು ನೋ, ಧ್ವನಿ ಬರ್ಡೇ, ನನ್ನ ಬರ್ಡೇ, ಅಪ್ಪು ಬರ್ಡೇ, ಆ್ಯನಿವರ್ಸರಿ ಎಲ್ಲ ಮೇಲಿರೋ ಕಾರಣ ಸೊ ನಾವು ಒಂದು ಟ್ರಿಪ್ ಹೋಗಬೇಕು ಎವ್ರಿ ಇಯರ್ ಅಂತ ಲೈಕ್ ಡಿಸೈಡ್ ಮಾಡಿದ್ದು. ಸೊ ಹಾಗೆ ಈ ಟೈಮ್ ಆ್ಯಕ್ಚುಲಿ ನಾವು ಇನಿಷಿಯಲಿ ಮಲೇಷ್ಯಾ ಹೋಗಬೇಕು ಅಂತಿತ್ತು, ಬಟ್ ಧ್ವನಿದು ಪಾಸ್ಪೋರ್ಟ್ ಸರಿ ಆಗಲಿಲ್ಲ. ಸೊ ಅದು ಕ್ಯಾನ್ಸಲ್ ಆಯಿತು. ಮತ್ತು ನಾವು ಅಂಡಮಾನಿಗೆ ಹೋಗೋ ಪ್ಲ್ಯಾನ್ ಮಾಡಿದ್ವಿ, ಮತ್ತು ಅಂಡಮಾನು ಕ್ಯಾನ್ಸಲ್ ಆಯಿತು. ಈಗ ಏನು ಪ್ರೈಸಸ್ ಎಲ್ಲ ಇದು ವಾರ್ ಆಗ್ತಿತ್ತಲ್ಲ, ಸೊ ಆವಾಗ ನಾವು ಬುಕ್ ಮಾಡ್ಲಿಕ್ಕೆ ನೋಡುವಾಗ ಪ್ರೈಸಸ್ ಎಲ್ಲ ಸಿಕ್ಕಾಬಟ್ಟೆ ಹೈ ಇತ್ತು. ಆ್ಯಂಡ್ ಸಮ್ಮರ್ ಸೀಸನ್ ಆದ ಕಾರಣ ಪ್ರೈಸಸ್ ಎಲ್ಲ ಹೈ ಇದೆ. ಸೊ ಹಾಗಾಗಿ ವಿ ಥಾಟ್ ಲೋಕಲ್ ಟ್ರಿಪ್ ಹೋಗೋಣ ಅಂತ. ಆ್ಯಂಡ್ ಅದು ಒಳ್ಳೆಯದೇ ಆಯಿತು, ಬಿಕಾಸ್ ಧ್ವನಿಗೆ ಸಡನ್ನಾಗಿ ಈಗ ಹುಷಾರು ಇಲ್ಲದೆ ಆಯಿತು. ಇನ್ನು ನಾವು ಅಂಡಮಾನೆಲ್ಲ ಬುಕ್ ಮಾಡಿ ಇನ್ನು ಅಲ್ಲೋಗಿ ಅನ್ನೋದು ಆದರೆ ಹೆದರಿಕೆ ಆಗ್ತಿತ್ತು. ಸೊ ನಾವೆಲ್ಲೇ ಹತ್ತಿರ ಹೋಗ್ತಿರೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಅವಳಿಗೆ ಇನ್ ಕೇಸ್ ಜಾಸ್ತಿ ಆದರೆ ಜ್ವರ ನಾವು ವಾಪಸ್ ಬರ್ಬೋದು. ಸೊ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ನನಗೆ ಈಗ ಅನಿಸ್ತಿದೆ. ಸೊ ಹಾಗೆ ವಿಷಯ. ಆ್ಯಂಡ್ ನಾವು ಹೋಗ್ತಿರೋದಿಲ್ಲ ಹತ್ರದಲ್ಲಿ. ಆ್ಯಂಡ್ ನಮಗೆ ಆಚೆ ಕೇರಳ ಮನೆಸ ಹತ್ರ. ಸೊ ಏನು ಪ್ರಾಬ್ಲಮ್ ಇಲ್ಲ, ಅಲ್ಲಿಂದ 2 hours ಅಷ್ಟೇ. ಸೊ ಇನ್ ಕೇಸ್ ಏನಾದರೂ ಜ್ವರ ಜಾಸ್ತಿ ಆದರೆ ನಾವು ಆಚೆ ಆ ಕಡೆ ಹಂಗೆ ಮನೆಗೆ ಹೋಗ್ತೀವಿ. ಹಾಗೆಲ್ಲ ಇದೆ ವಿಷಯ. ಸೊ ನಾವು ಈಗ ಹೊರಟ್ವಿ. ಇನ್ನು ಹೋಗೋ ದಾರಿಯಲ್ಲಿ ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಬನ್ನಿಂಗ್ ಮತ್ತೆ ನಾನು ಪ್ಯಾರಾಸಿಟಮಲ್ ಕೊಡಬೇಕು. ಈಗ ಒಂದು ರೌಂಡ್ ಕೊಟ್ಟಿದ್ದೀನಿ, ಮತ್ತು ಇನ್ನೊಂದು ಸರ್ತಿ ಕೊಡಬೇಕು. ಸೊ ಅದು ಕೊಟ್ಟು ಸೊ ಲೆಟ್ಸ್ ಗೋ ಆ್ಯಂಡ್ ಎಕ್ಸ್ಪ್ಲೋರ್. ಆ್ಯಂಡ್ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಸೊ ನಾನು ನಿನ್ನೆ ಸಂಜೆ ರೀಚ್ ಆದ್ವಿ. ಆ್ಯಸ್ ಎ ಸೆಟ್ ಬೆಳಿಗ್ಗೆ ಹೊರಟಿತ್ತು ಮತ್ತು ಸಂಜೆ ರೀಚ್ ಆಗಿತ್ತು.
ರೀಚ್ ಆಗೋಗೂ ಸಿಕ್ಕಾಪಟ್ಟೆ ಲೇಟ್ ಆಯಿತು ಬಿಕಾಸ್ ನಮಗೆ ಸ್ವಲ್ಪ ಬ್ಲಾಕ್ಸ್ ಸಿಕ್ತು. ಅದು ರೂಟ್ ಕನ್ಸ್ಟ್ರಕ್ಷನ್ ಆಗ್ತಿರೋ ಕಾರಣ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು, ಬ್ಲಾಕ್ಸ್ ಇತ್ತು. ಪ್ಲಸ್ ಧ್ವನಿಗೆ ಹುಷಾರಿಲ್ಲ ಅಂತ ನಾನು ನೆನ್ನೆ ಬೆಳಿಗ್ಗೆ ಹೇಳಿದ್ದೆಲ್ಲ. ಸೊ ಅವಳು ತುಂಬ ಕ್ರ್ಯಾಂಕಿ ಆಗಿದ್ಲು. ಸೊ ಹಾಗಾಗಿ ಸುಮಾರು ಸರ್ತಿ ನಾವು ಸ್ಟಾಪ್ ಮಾಡಿ ಬರಬೇಕಾಯ್ತು. ಅವಳಿಗೆ ಏನೋ ಡೈಪರ್ ಚೇಂಜ್ ಅಂತೆ, ಮತ್ತು ಸ್ವಲ್ಪ 2 ಸರ್ತಿ ವಾಮಿಟಿಂಗ್ ಆಯಿತು. ಸೊ ಅದಕ್ಕೆ ಡ್ರೆಸ್ ಚೇಂಜ್ ಮಾಡೋದು ಮತ್ತು ಬ್ರೇಕ್ಫಾಸ್ಟು, ಲಂಚು, ಅದು ಇದು ಅಂತ ನಮ್ಮದು ಆಲ್ಮೋಸ್ಟ್ ಒಂದು 2-3 ಅವರ್ಸ್ ಬರೀ ಹೀಗೆ ಬ್ರೇಕಲ್ಲೇ ಹೋಯಿತು. ಆ್ಯಂಡ್ ಫೈನಲಿ ನಾವು ರೀಚ್ ಆದ್ವಿ ನೆನ್ನೆ ನೈಟ್. ಸೊ ಬಂದು ಫುಲ್ ಟಯರ್ಡ್ ಆಗಿತ್ತು. ಧ್ವನಿಗೆಲ್ಲ ಸ್ನಾನ ಮಾಡಿಸ್ಕೊಟ್ಟು, ಊಟ ಮಾಡಿಸಿ, ಮೆಡಿಸಿನ್ಸ್ ಕೊಟ್ಟು ಮಲಗಿಸಿದೆ. ಆ್ಯಂಡ್ ನೈಟು ಸಹ ಸುಮಾರು ಸರ್ತಿ ಎದ್ದೇಳ್ತಾ ಇದ್ಲು ಅವಳು. ಅವಳಿಗೆ ಜ್ವರ ಇರೋ ಕಾರಣ ಮತ್ತು ಬಾಯಲ್ಲಿ ಅಲ್ಸರ್ ಆಗಿದೆ ಸ್ವಲ್ಪ. ಸೊ ಹಾಗಾಗಿ ಅದ್ರ ನೋವಾಗುವಾಗ ಪದೇ ಪದೇ ಎದ್ದೇಳ್ತಾಳೆ. ಸೊ ಆಗ ನೀರು ಕುಡಿಯೋಕ್ಕೆ ಎಲ್ಲ ಹೆಲ್ಪ್ ಮಾಡಬೇಕು, ನೀರು ಅಂತೇಳಿ ಎದ್ದೇಳ್ತಾಳೆ. ಹಾಗೆ ಇವತ್ತು ಅಷ್ಟೇ, ನೆನ್ನೆ ಮಲಗುವಾಗಲೇ ನಾವು ಆಲ್ಮೋಸ್ಟ್ ಒಂದು 12 o'clock 11 o'clock ಎಲ್ಲ ಆಗಿತ್ತು. ಮತ್ತು ಆಮೇಲೆ 3 o'clock ಧ್ವನಿ ಮತ್ತೆ ಎದ್ಲು. ಸೊ ಎದ್ದು ನೀರು ಬೇಕು ಅಂದು ನೀರೆಲ್ಲ ಮಾಡಿಕೊಟ್ಟು, ಸ್ವಲ್ಪ ಆರೆಂಜ್ ಜ್ಯೂಸ್ ಎಲ್ಲ ಮಾಡಿಕೊಟ್ಟೆ. ಸೊ ಅದೆಲ್ಲ ಕುಡಿದು ಮೆಡಿಸಿನ್ಸ್ ಮತ್ತೆ ಕೊಟ್ಟೆ. ಸ್ವಲ್ಪ ಲೈಟಾಗಿ ಬಿಸಿ ಇತ್ತು. ಇಲ್ಲಿ ಎದ್ದೇಳ್ತಾ ಇದ್ದಾಳೆ. ಸೊ ಹಾಗೆ ಆರೆಂಜ್ ಜ್ಯೂಸ್ ಎಲ್ಲ ಮಾಡಿಕೊಟ್ಟೆ. ಆರೆಂಜ್ ಜ್ಯೂಸ್ ಎಲ್ಲ ಕುಡಿದ್ಲು. ಕುಡಿದು ಮತ್ತೆ ನಿದ್ದೆ ಮಾಡಿದ್ದಾಳೆ. ನನಗೆ ಮತ್ತೆ ನಿದ್ದೆ ಬರ್ತಾ ಇರಲಿಲ್ಲ. ಸೊ ಹಾಗೆ ಒಂದು ಕಾಫಿ ಮಾಡ್ಕೊಂಡು ಬಂದೆ. ಕಾಫಿ ಮಾಡಿ ಬಂದು ನನಗೆ ಫುಲ್ ನಿದ್ದೆನೇ ಇಲ್ಲ, ಟಯರ್ಡ್ ಆಗಿದೆ. ಫಸ್ಟ್ ಆಫ್ ಆಲ್ ಮದುವೆಯಿಂದ ಬಂದು ರೆಸ್ಟ್ ಇಲ್ಲ. ಪ್ಯಾಕಿಂಗ್ ಮತ್ತು ಈಚೆ ಹೊರಟಿತ್ತು, ಧ್ವನಿನ ಪಿಕ್ ಮಾಡಿ ಬರಬೇಕಿತ್ತು. ಸೊ ಅದೆಲ್ಲ ಆಯಿತು. ಹಾಗೆ ನಾನು ಮದುವೆಯಲ್ಲಿ ಒಂದು ಬ್ಲಾಗು ತೆಗಿಯೋಕ್ಕಾಗಲಿಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ತುಂಬ ಜನ ಇದ್ದರು, ಕ್ರೌಡ್ ಜಾಸ್ತಿ ಇತ್ತು. ಆ್ಯಂಡ್ ಅದು ಫ್ರೆಂಡ್ ಮನೆ ಆದ ಕಾರಣ ಐ ಆಮ್ ನಾಟ್ ಶ್ಯೋರ್ ಲೈಕ್ ಏನೋ ತೆಗಿಬೇಕಾ ಬೇಡವಾ ಅಂತ. ಆ್ಯಂಡ್ ಅದು ಒಂದಿತ್ತು. ಆ್ಯಂಡ್ ಇನ್ನೊಂದು, ನಾ ಫುಲ್ ಜಾಲಿ ಮಾಡ್ತಾಯಿದ್ದೆ. ನನಗೆ ವ್ಲಾಗ್ ಎಲ್ಲ ಥಿಂಕ್ ಮಾಡೋಕ್ಕೆ ಟೈಮೇ ಇರಲಿಲ್ಲ. ಫ್ರೆಂಡ್ ಜೊತೆಗಿದ್ದೆಲ್ಲ. ಸೊ ಅವಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದ್ದು. ಆ್ಯಂಡ್ ಅವಳ ಏನು ಹೇಳ್ತಾರೆ, ಮೋಸ್ಟ್ ವೇಟೆಡ್ ವೆಡ್ಡಿಂಗಿಗೆ ಐ ವಾಸ್ ಜಸ್ಟ್ ವಿಟ್ನೆಸ್ಸಿಂಗ್ ಹರ್ ಹ್ಯಾಪಿನೆಸ್ ಅಂತಲ್ಲ, ಅವಳು ಆ್ಯಕ್ಚುಲಿ ಎಂತ ತುಂಬ ಸೆಟ್ ಮಾಡ್ಕೊಳ್ಳೋದು ಅದು ಇದು ಅಂತೆಲ್ಲ ಫುಲ್ ಬ್ಯುಸಿ ಇದ್ಲು. ಹಾಗೆ ಅವಳಿಗೆ ಹೆಲ್ಪ್ ಮಾಡ್ತಾ ಇದ್ದೆ. ಆ್ಯಂಡ್ ಅದೇ ವ್ಲಾಗ್ ತೆಗಿಯೋಕ್ಕೆ ನನಗೆ ಸೀರಿಯಸ್ಲಿ ಟೈಮೇ ಸಿಗಲಿಲ್ಲ. ಆ್ಯಂಡ್ ಐ ವಾಸ್ ಸೋ ಬ್ಯುಸಿ ವಿತ್ ಹರ್. ಒಂದು ಫುಲ್ ಜಾಲಿ ಮಾಡಿದ್ದೀನಿ, ಡ್ಯಾನ್ಸ್ ಅಂತ ಅದು ಇದು ಅಂತ, ಇವೆಂಟ್ಸ್, ಡ್ರೆಸ್ ಚೇಂಜ್ ಮಾಡೋದು ಅದು ಅಂತ ಫುಲ್ ಬ್ಯುಸಿಯಾಗಿದೆ. ಸೊ ಹಾಗಾಗಿ ಯಾವುದು ವ್ಲಾಗ್ಸ್ ನಾನಲ್ಲಿ ಶೂಟೇ ಮಾಡಲಿಲ್ಲ. ರೀಲ್ಸ್ ಮಾತ್ರ ಸ್ವಲ್ಪ ಶೂಟ್ ಮಾಡ್ಕೊಂಡಿದ್ದೆ, ಅದನ್ನ ಶಾರ್ಟ್ಸ್ ಆಗಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಆಫ್ಟರ್ ಲಾಂಗ್ ಟೈಮ್ ವ್ಲಾಗ್ ಪೋಸ್ಟ್ ಮಾಡ್ತಾ ಇರೋದು. ಆ್ಯಂಡ್ ನನ್ನ ರೂಮ್ ಟೂರ್ ನಾನು ನೈಟ್ ಬಂದಾಗ ತೆಗೆದಿದ್ದೆ. ಸೊ ರೂಮ್ ಟೂರ್ ಅಪ್ಲೋಡ್ ಮಾಡ್ತೀನಿ. ಸೊ ದ್ಯಾಟ್ ಈಸ್ ಡೇ 1. ಸ್ಟೇ ಎಲ್ಲಿದೆ ಅಂತ ನೀವು ನನಗೆ ಕಮೆಂಟ್ ಮಾಡಬೇಕು, ಅಥವಾ ನೀವು ಗೆಸ್ ಮಾಡಬೇಕು ವೇರ್ ಐ ಆಮ್ ಸ್ಟೇಯಿಂಗ್ ಅಂತ. ಸೊ ಇದು ಪ್ಲ್ಯಾನ್ ಬಂದು 4 ಡೇಸಿಗೆ. ಆ್ಯಕ್ಚುಲಿ ನಾವು ನಿನ್ನೆ ಮಧ್ಯಾಹ್ನ 12 o'clockಗೆಲ್ಲ ರೀಚ್ ಆಗಬೇಕಿತ್ತು, 12ಗೆ ಚೆಕ್-ಇನ್ ಇದ್ದಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ನಾವು ಲೇಟಾಗಿ ರೀಚ್ ಆದ್ವಿ. ಸೊ ಹಾಗಾಗಿ ಡೇ 1 ರೆಸ್ಟಿಂಗಲ್ಲೇ ಹೋಯಿತು. ಇನ್ನು ಇವತ್ತು ನಾಳೆ ಇದೇ ರೆಸಾರ್ಟಲ್ಲಿ ಇರ್ತೀವಿ ನಾವು. ನಾಳೆ ಮಧ್ಯಾಹ್ನ ಚೆಕ್ಔಟ್ ಆಗಿ ನಾವು ಇನ್ನೊಂದು ರೆಸಾರ್ಟಿಗೆ ಹೋಗ್ತೀವಿ. ಸೊ ಅಲ್ಲಿ ನಾವು ಧ್ವನಿದು ಬರ್ಡೇ ಸೆಲೆಬ್ರೇಷನ್ ಪ್ಲ್ಯಾನ್ ಮಾಡ್ಕೊಂಡಿರೋದು. ಸೊ ಬರ್ಡೇ ಸೆಲೆಬ್ರೇಷನ್ ಅಲ್ಲಿ ಮಾಡೋದು. ಇಲ್ಲಿ ಇವತ್ತು ಮೋಸ್ಟ್ಲಿ ಅಪ್ಪು ಕೇಳ್ಕೊಂಡು ಬಂದಿದ್ದು, ಇವ್ರದ್ದು ರೆಸಾರ್ಟ್ ಅವ್ರದ್ದು ಪ್ಯಾಕೇಜ್ ಇದೆಯಂತೆ. ಸೊ ಅವ್ರ ಪ್ಯಾಕೇಜಲ್ಲಿ 3000 rupees ಏನೋ ಪರ್ ಫ್ಯಾಮಿಲಿಗೆ ಅವರ ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಸಫಾರಿ ಮತ್ತು ಜಿಪ್ ಲೈನರ್ ಮತ್ತು ಇಲ್ಲಿ ಕಾಫಿ ಫ್ಯಾಕ್ಟ್ರಿ ಎಲ್ಲ, ಚಾಕ್ಲೇಟ್ ಫ್ಯಾಕ್ಟ್ರಿ ಮತ್ತು ಅದು ಇದು ಪ್ಲೇಸಸ್ ಇದೆ ಅಂತೆ ಸುತ್ತಮುತ್ತ. ಸೊ ಅವ್ರ ಜೀಪಲ್ಲಿ ಹೋಗಿ ಬರ್ಬೋದು. ಸೊ ಅದಕ್ಕೆ ಹೋಗೋಣ ಅಂತ. ಮತ್ತು ಇಲ್ಲಿ ರೆಸಾರ್ಟಲ್ಲೂ ಸುಮಾರು ಆ್ಯಕ್ಟಿವಿಟೀಸ್ ಇದೆ. ಬಿಕಾಸ್ ನಾನು ಬುಕ್ ಮಾಡಬೇಕಾದ್ರೇ ನಾನು ಅವ್ರ ಹತ್ರ ಹೇಳಿದ್ದೆ, ಅದು ಮನೆ ಇರ್ತಾಳಲ್ಲ, ಸೊ ಅವಳಿಗೆ ಆಟ ಆಡಲಿಕ್ಕೆಲ್ಲ ಆ್ಯಕ್ಟಿವಿಟೀಸ್ ಬೇಕು ಅಂತ ಹೇಳಿ. ರೆಸಾರ್ಟಲ್ಲೇ ಆ್ಯಕ್ಟಿವಿಟೀಸ್ ಇರೋ ರೆಸಾರ್ಟ್ನೇ ನಾವು 2 days ಬುಕ್ ಮಾಡಿತ್ತು. ಮತ್ತು ಇನ್ನೊಂದು ಸೆಕೆಂಡ್ ರೆಸಾರ್ಟಲ್ಲಿ ಆ್ಯಕ್ಟಿವಿಟೀಸ್ ಏನಿಲ್ಲ, ಜಸ್ಟ್ ಸ್ಟೇಕೇಷನ್ ಥರ ಹೋಗಿ ಜಸ್ಟ್ ರೆಸ್ಟ್ ಮಾಡೋದಷ್ಟೇ. ಸೊ ಇದರಲ್ಲೇ ಸುಮಾರು ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ಮತ್ತು ಬ್ರೇಕ್ಫಾಸ್ಟ್ 8 o'clockಗೆ ಕಾಂಪ್ಲಿಮೆಂಟ್ರಿ. ಇನ್ನು 6 ಆಗಿದೆ ಅಷ್ಟೇ, ಅವರೆಲ್ಲ ಇನ್ನು ಮಲಗಿದ್ದಾರೆ, ಅಪ್ಪು ಮತ್ತು ಧ್ವನಿ. ಅವ್ರನ್ನ ಎದ್ಮೇಲೆ ಆಚೆ ಬ್ರೇಕ್ಫಾಸ್ಟಿಗೆ ಹೋಗೋದು. ಸೂಪರಾಗಿದೆ. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಏನಂದರೆ ಮಚ್ ನೀಡೆಡ್ ಬ್ರೇಕ್ ಥರ ಇನ್ ದ ಸ್ಟ್ರೆಸ್ಫುಲ್ ಡೇಸ್. ಬಟ್ ದೆನ್ ನನಗೆ ಮಚ್ ನೀಡೆಡ್ ಬ್ರೇಕ್ ಏನಿಲ್ಲ. ಬಿಕಾಸ್ ಧ್ವನಿಗೆ ಹುಷಾರಿಲ್ಲದ ಕಾರಣ ಅವಳು ನೋಡೋದು, ಅವಳು ಯಾರ ಹತ್ರ ಹೋಗೋದಿಲ್ಲ, ಲೈಕ್ ಹಠ ಮಾಡ್ತಾಳೆ. ಸೊ ಅವಳನ್ನು ಇಟ್ಕೊಳ್ಳೋದು, ಅವಳನ್ನು ನೋಡೋದೇ ಆಗ್ತದೆ. ಬಟ್ ಇದರಲ್ಲೇ ಹೌ ಆಮ್ ಐ ಎಂಜಾಯಿಂಗ್ ದ ಮೂಮೆಂಟ್ ಅನ್ನೋದು
ಐ ಹ್ಯಾವ್ ಟು ಮೇಕಪ್ ಮೈ ಮೈಂಡ್ ಥರ. ಆದರೆ ಇದ್ದೇ ಇರುತ್ತೆ, ಲೈಕ್ ಸಂಸಾರ ಮಕ್ಕಳು ಅಂತೆಲ್ಲ ಇದ್ದರೆ ಏನಾದರೂ ಚಾಲೆಂಜಸ್ ಇದ್ದೇ ಇರುತ್ತೆ. ಸೊ ಅದನ್ನೇ ತಲೆಗಾಕಿ ಕೂತ್ಕೊಂಡ್ರೆ ವಿ ವಿಲ್ ಮಿಸ್ ದ ಮೂಮೆಂಟ್. ಸೊ ಅವಳು ಹುಷಾರಾಗ್ತಾಳೆ. ಸೊ ಅವಳಿಗೆ ಸಪೋರ್ಟಿವ್ ಆಗಿ ಅವಳನ್ನ ನೋಡ್ಕೊಳ್ಳೋದು, ಪ್ಲಸ್ ಸಿಕ್ಕ ಒಂದು ಸ್ವಲ್ಪ ಟೈಮನ್ನು ಎಂಜಾಯ್ ಮಾಡೋದು. ಸೊ ದಟ್ಸ್ ಹೌ ಇಟ್ ಈಸ್. ನಿದ್ದೆ ಇನ್ನೂ ಆಗಲಿಲ್ಲಲ್ಲ, ಸೊ ಹಾಗೆ ಒಂದು ಕಾಫಿ ಕುಡಿದು ಇಲ್ಲಿ ಕೂತ್ಕೊಂಡು ವ್ಯೂ ನೋಡಿ ಕೂತ್ಕೊಂಡಿದ್ದೀನಿ ನಾನು. ಬಟ್ ಏನಂದರೆ ಕಣ್ಣಿಗೆ ಒಂದು ರಿಫ್ರೆಶ್ಮೆಂಟ್ ಥರ. ನನಗೆ ನೆನ್ನೆ ಘಾಟ್ ಸೆಕ್ಷನಲ್ಲಿ ಬರುವಾಗ ಕ್ಲೌಡ್ಸ್ ಎಲ್ಲ ಫುಲ್ ಮೇಲೇ ಇತ್ತು. ಅದನ್ನು ನೋಡುವಾಗ ಒಂದು ಕಣ್ಣಿಗೆ ಹಿತ ಥರ. ಸೊ ಬ್ಯೂಟಿ, ಸಿನಿಕ್ ಬ್ಯೂಟಿ, ಕಣ್ಣಿಗೆ ರಿಫ್ರೆಶ್ಮೆಂಟ. ಹಾಗೆ ಕಾಫಿ ಕುಡಿಯುವಾಗ ಮೈಂಡ್ರಿಗೆ ರಿಫ್ರೆಶ್ಮೆಂಟ್, ಹಾಗೆಲ್ಲ ವಿಷಯಗಳು. ಸೊ ಓಕೆ ಗೈಸ್, ಇದಾಗಿತ್ತು ಡೇ 1 ಟ್ರಾವೆಲಿಂಗ್ ಬ್ಲಾಗ್. ಇನ್ನು ಡೇ 2ದು ಎಲ್ಲಿ ಅಂತ ಆಬ್ವಿಯಸ್ಲಿ ಗೊತ್ತಾಗಿರುತ್ತೆ ನಿಮಗೆ. ಸೊ ಡೇ 2 ಬ್ಲಾಗ್ನ ನಾನು ನೆಕ್ಸ್ಟ್ ರೆಕಾರ್ಡ್ ಮಾಡ್ತೀನಿ. ಅಂಟಿಲ್ ದೆನ್ ಯು ಗೈಸ್ ಕೀಪ್ ವಾಚಿಂಗ್. ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡಿ ತುಂಬ ಟೈಮ್ ಆಗಿದೆ. ಐ ಹ್ಯಾವ್ ಟು ಅಪ್ಲೋಡ್ ಜಸ್ಟ್ ಬಿಕಾಸ್ ಸ್ವಲ್ಪ ಬ್ಯುಸಿ ಆಗಿದ್ದೆ. ಆ್ಯಂಡ್ ದೆನ್ ಫ್ರೆಂಡ್ ಮದುವೆ ಬ್ಯುಸಿ ಆಗಿದ್ದೆ, ಸ್ವಲ್ಪ ಬ್ರೇಕ್ ಸಿಕ್ತು ನನಗೆ. ಆ್ಯಂಡ್ ಧ್ವನಿಗೂ ಹುಷಾರಿಲ್ಲದ ಕಾರಣ ಸ್ವಲ್ಪ ಬ್ಯುಸಿ, ಹಾಗಂತ ಏನೋ ಅಪ್ಲೋಡ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತೇನಿಲ್ಲ. ಇಟ್ಸ್ ದ್ಯಾಟ್ ಐ ವಾಸ್ ಆಕ್ಯುಪೈಡ್. ಸೊ ಇನ್ನೂ ಅಪ್ಲೋಡ್ ಮಾಡುವ. ಅಲ್ಲಿ ತನಕ ಯು ಗೈಸ್ ಕೀಪ್ ವಾಚಿಂಗ್, ಸಪೋರ್ಟಿಂಗ್ ಅಂತ ಹೇಳ್ತಾ ಬಾಯ್ ಬಾಯ್. ವಾಚ್ ಯು ಅಲ್ಲ, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. This is the room we are staying, so let's see how it is. Come, let's go. This is the room we are staying. This is Dhvanu. Peekaboo.